ಗೈಸ್ ಅಕ್ಕ ಮನೆಗೆ ಬಂದೋದನಿ. ಅಕ್ಕ ಏನೋ ಗಿಫ್ಟ್ ಹ್ಯಾಂಪರ್ ಕೊಡ್ತೀನಿ ಬಾ ದೀಪಾವಳಿಗೆ ಅಂದಿದ್ದಾರೆ. ಸೊ ಫಸ್ಟ್ ನಿಮಗೆ ಗಿಡಗಳನ್ನ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಮಾರ್ಚ್ ಕತ್ಲಿದೆ, ಅಲ್ಲೋಗ್ಬಿಟ್ಟು ವಿಡಿಯೋ ಮಾಡೋಣ ಬನ್ನಿ. ಬನ್ನಿ. ಥ್ಯಾಂಕ್ಸ್ ಅಕ್ಕ. ಓಕೆನಾ? ಮುಖ ತೋರಿಸಿಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್. ಹಾಂ ಹೇಳಿ ಅಕ್ಕ. ದೀಪ ಇದೆ, ಅದರಲ್ಲಿ ಹಚ್ಚು, ಒಳ್ಳೇದಾಗತ್ತೆ. ನಾನು ಕೈಯಿಂದ ಫ್ರಿಡ್ಜ್ ಮ್ಯಾಗ್ನೆಟ್ ಮಾಡಿದ್ದೀನಿ, ಅದನ್ನ ಫ್ರಿಡ್ಜ್ ಮೇಲೆ ಹಾಕು. ಓ ಹೌದಾ, ನೈಸ್. ಲೋಟಸ್ ಥರ ಇದೆ. ಹಾಂ ಹಾಂ, ಏನೋ ಮಾಡಿದ್ದೀರಾ ಅಷ್ಟು ಟೈಮ್ ತಗೊಂಡು. ವಾವ್ ಸೂಪರ್, ಥ್ಯಾಂಕ್ ಯು ಸೊ ಮಚ್. ಮೇಕಿಂಗ್ ಹ್ಯಾಂಡ್ ಮೇಡ್ ಗಿಫ್ಟ್ಸ್. ಥ್ಯಾಂಕ್ ಯು ಸೊ ಮಚ್ ಅಕ್ಕ, ಚೆನ್ನಾಗಿದೆ. ಆ್ಯಕ್ಚುಲಿ ನಾನೇನಾದ್ರು ಮಾಡ್ಬೇಕು ಅನ್ಕೋತಿದ್ದೆ, ಏನು ಮಾಡಿಲ್ಲ, ನೀವು ಮಾಡ್ಬಿಟ್ಟು ನನಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದೀಪಾವಳಿ ಪ್ರಯುಕ್ತ ಗೈಸ್. ಓಕೆ, ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಏನೇನಿದೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ಓಕೆನಾ ಗೈಸ್? ಜಸ್ಟ್ ಕೇಮ್ ಫ್ರಮ್ ಜಿಮ್ ಕೊಟ್ಟಿದ್ದಾರೆ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಯಾ, ಐ ನೀಡ್ ಟು ಅಲ್ಲೇ ನೋಡ್ಬಿಟ್ಟೆ ಎಷ್ಟೊಂದು ಥಿಂಗ್ಸ್ನ, ಕೆಲವು ಥಿಂಗ್ಸ್ನ ನೀನು ನೋಡಿಲ್ಲ, ನೋಡುವ. ಐ ಆಮ್ ಸೋ ಎಕ್ಸೈಟೆಡ್. ಇಟ್ ಲುಕ್ಸ್ ಲೈಕ್ ದಿಸ್ ಆ್ಯಂಡ್ ಆಚೆ ಕಡೆನ ಹಿಂಗೆ ಕಾಣಿಸ್ತಿದೆ. ಅಕ್ಕನ ಫೇಸ್ ತೋರಿಸಿಲ್ಲ ಅಲ್ಲಿ ತಗೊಳ್ಳುವಾಗ, ಬಿಕಾಸ್ ನಾವೇನೂ ರೆಡಿ ಆಗಿರ್ಲಿಲ್ವಲ್ಲ, ಜಿಮ್ಮಿಂದ ಹಂಗೆ ಬಂದಿದ್ವಲ್ಲ, ಅದಕ್ಕೆ. ಓಕೆನಾ, ಫಸ್ಟ್ ಐಟಮ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಫಸ್ಟ್ ಇಸ್ ದಿಸ್ ದೊಡ್ಡ ಚೊಕ್ಕಪಾಯ್. ಸೂಪರ್. ಸೆಕೆಂಡ್ ಐಟಮ್ ಇಸ್ ಇದು. ಫಸ್ಟ್ ಇದು ತಿನ್ಬಿಡ್ತೀನಿ, ಹೊಟ್ಟೆ ಹಸಿತಿದೆ ಗೈಸ್, ತಿನ್ಬಿಡೋಣ ಅಲ್ಪ. ಎಷ್ಟು ದಿವಸ ಆಯ್ತು ಗೊತ್ತಾ ಸೇರಿ, ಬಿಡ್ತೀನಿ ಇವಾಗ. ಸೆಕೆಂಡ್ ಐಟಮ್ ಇಸ್ ದಿಸ್. ನೈಸ್. ಗ್ಲಾಸ್ ಜಾರಲ್ಲಿ ಫುಲ್ ಡ್ರೈ ಫ್ರೂಟ್ಸ್ ಹಾಕಿ, ಆಲ್ಪೆನ್ಲಿಬೀಸ್, ಸೋ ಕ್ಯೂಟ್. ಈ ಗ್ಲಾಸ್ ಜಾರ ಎಷ್ಟು ಕ್ಯೂಟ್ ಅನಿಸ್ತಿದೆ ಅಲ್ವಾ? ನನ್ನ ರೂಮಲ್ಲಿ ಇಟ್ಕೊಂಡ್ಬರ್ತೀನಿ ಗೈಸ್. ಓಪನೇ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಹಿಂಗೆ ಎತ್ಬೇಕಾ? ಹಾಂ, ಹಿಂಗೆ ತೆಗಿಬೇಕು. ಓಕೆ, ಚಾಕ್ಲೇಟ್ ಇಕ್ತೀನಲ್ಲ, ಕ್ಯಾಶ್ಯೂ. ಸಾಕು. ನೈಸ್ ಕ್ಯೂಟ್ ಜಾರ್. ಐ ಕೀಪ್ ಇಟ್ ಇನ್ ಮೈ ರೂಮ್ ಓನ್ಲಿ. ನಾನು ಟೇಬಲ್ ಮೇಲೆ ಇಟ್ಕೊತೀನಿ ಗೈಸ್. ಎಷ್ಟು ಚೆನ್ನಾಗಿದೆ. ಅವಾಗ ತಿನ್ನಕ್ಕೆ ಬೇಕಾಗುತ್ತಲ್ಲ, ಸೊ ಇದ್ರೊಳಗಡೆ ನಾನೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೋದು, ಹಾಕ್ಕೊಂಡು ಇಟ್ಕೊಬೋದು. ಕ್ರೇಜಿ. ನೆಕ್ಸ್ಟ್ ಇಸ್ ಥರ್ಡ್ ಐಟಮ್ ಇಸ್ ದಿಸ್ ಒನ್. ಈ ಮಗ್ಗು ಸಿರಾಮಿಕ್ ಮಗ್ಗು ಗೈಸ್. ಅದ್ರಲ್ಲಿ ಫಸ್ಟ್ ಬಂದ್ಬಿಟ್ಟು ಮಗ್ ನೋಡಿ ಎಷ್ಟು ಕ್ಯೂಟ್ ಇದೆ. ಲೈಕ್ ಕಾಫಿ, ಇದನ್ನು ನಾನು ಯೂಸ್ ಮಾಡ್ಬೋದು ಗೈಸ್, ಕಾಫಿ ಕುಡಿಯೋಕ್ಕೆ ಎಲ್ಲ. ಓ ಸೂಪರ್ ಆಗಿದೆ. ಅದು ಈ ಕಲರ್ ಅರ್ತಿ ಕಲರ್ಸ್. ನೆಕ್ಸ್ಟ್ ಇದಿದೆ, ಹಾಕೊಂಡ್ಬಿಡ್ತೀನಿ. ಯಾ, ಇಟ್ಸ್ ಲುಕಿಂಗ್ ಗುಡ್. ಒನ್ ಮೋರ್ ಚಾಕ್ಲೇಟ್ ಆ್ಯಂಡ್ ಒನ್ ಮೋರ್ ಚಾಕ್ಲೇಟ್. ಟ್ರಫಲ್ ಚಾಕ್ಲೇಟ್, ಟ್ರಫಲ್ ಇದು. ಆ್ಯಂಡ್ ಹಿಯರ್ ಈಸ್ ಇದು ಡಾರ್ಕ್ ಚಾಕ್ಲೇಟ್ ಗೈಸ್. ಡಾರ್ಕ್ ಚಾಕ್ಲೇಟ್ ಪ್ಯಾನ್ ಅಂತ, ಅಗರ್ವಾಲ್ದು. ಸೊ ಕ್ಯೂಟ್ ಅಲ್ಲ? ಸಿ ಗೈಸ್ ಹೌ ಕ್ಯೂಟ್. ಆಲ್ರೆಡಿ ಚಾಕ್ಲೇಟ್ಸ್, ಇದು ಚಾಕ್ಲೇಟ್ಸ್. ತಿನ್ನಲ್ವಾ? ಡಾರ್ಕ್ ಚಾಕ್ಲೇಟ್ ತಿನ್ನಲ್ಲ. ಐ ಆಮ್ ಸೋ ಎಕ್ಸೈಟೆಡ್ ಟು ಈಟ್ ಡಾರ್ಕ್ ಚಾಕ್ಲೇಟ್. ನೋಡೋಕೆ ಹಿಂಗಿದೆ. ಇಟ್ಸ್ ಲೈಕ್ ದಿಸ್. ಫುಲ್ 4 ಕಾರ್ನರ್ಸ್ ಇರುತ್ತೆ, ಮಧ್ಯದಲ್ಲಿ ಹೋಲ್ ಇರುತ್ತೆ, ಅಲ್ಲಿ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ. ಇಟ್ಸ್ ಆಲ್ಸೋ ಹೆಲ್ತಿ. ಅದ್ಮೇಲೆ ಹನಿ ಹಾಕಿದಾರೆ ಅನ್ಸುತ್ತೆ, ಸ್ವಲ್ಪ ಸ್ವೀಟ್ ಇದೆ. ಯಮ್ಮಿ ಗೈಸ್. ಅಗರ್ವಾಲ್ ಸ್ವಲ್ಪ ಇಟ್ಟಿದ್ದೀನಿ. ನಮ್ಮಂಗೆ ಕೊಡೋಣ ಇಡು, ಸ್ವೀಟ್. ನೀವು ಸ್ವಲ್ಪ ಟೇಸ್ಟ್ ಮಾಡಿಬಿಡ್ತೀನಿ.
ಓ ಇಟ್ಸ್ ಲೈಕ್ ದಿಸ್ ಕ್ಯೂಟ್. ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಇದೆ ನೋಡಿ ಒಳಗಡೆ ಇದು ಇದ್ರಲ್ಲಿ ಬರುತ್ತಲ್ಲ ಗೈಸ್, ಅದೇ ಇಂಡರ್ಸಲ್ಲಿ ಬರುತ್ತಲ್ಲ, ಯಸ್ ಆ ಥರ ಇದೆ. ಒಳಗಡೆ ಕ್ರಂಚಿ ಇದೆ, ಪುಟ್ ಪುಟ್ ಬಾಲ್ಸ್, ಕ್ರಂಚಿ ಬಾಲ್ಸ್. ನಂಗೆ ಇರೋಕೆ ಮನ್ಸಾಗ್ತಿಲ್ಲ. ಇಷ್ಟು ದಿವಸ ಆಲ್ಮೋಸ್ಟ್ ಸಿಕ್ಕಿದ್ದು ಚಾಕ್ಲೇಟ್ಸು, ಸೊ ಐ ಆಮ್ ನಾಟ್ ಏಬಲ್ ಟು ಕೀಪ್ ಆಲ್ಸೋ ಗೈಸ್. I'm sorry, I'm becoming selfish. ಇನ್ನೊಂದಿದೆ, ಇದು ನಮ್ಮ ಕೊಡ್ಬೋದು. ಅಬ್ಬಾ ಕನ್ನಡಿ ತೃಪ್ತಿ ಇದು. ಮೇನ್ ಇವೆಂಟ್ ಇಸ್ ಫ್ರಿಡ್ಜ್ ಮ್ಯಾಗ್ನೆಟ್ ಗೈಸ್. ಅಂದರೆ ಇದನ್ನ ಅಕ್ಕನೇ ಮಾಡಿದಂತೆ. ಲೈಟ್ ಫೀಲಿ ಅಂತ ಬರೆದಿದ್ದಾರೆ ಅದ್ರ ಮೇಲೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ, ಓವರ್ ಕೋಟ್ ಕೂಡ ಮಾಡಿದ್ದಾರೆ. ಔಟ್ ಬಾರ್ಡರ್ಸ್ಗೆ ಚೆನ್ನಾಗಿದೆ. ಐ ಜಸ್ಟ್ ಫೆಲ್ಟ್ ದೀಪಾವಳಿ ಹಬ್ಬದ ದಿವಸ ದೀಪ ಕೊಡ್ದಿರೋ ಅದು ಶಿಗೆ ದೀಪ ಆಲ್ಸೋ. ಇಟ್ಸ್ ಲುಕಿಂಗ್ ಲೈಕ್ ದಿಸ್. ಬಿಟ್ಟು ಅಲ್ಲಿ ಟೇಕ್ ಫೋಟೋ ಈ ಥರ. ದಿಸ್ ಬ್ಯಾಗ್ ವಾಸ್ ಆಲ್ಸೋ ಗುಡ್. ಈ ಥರ ನಾನು ಮಾಡಬೇಕು ಗೈಸ್. ನನಗೂ ಇವಾಗ ಅನಿಸ್ತಿದೆ ಈ ಥರ ಮಾಡಬೇಕು ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಗೈಸ್. ಇವನ್ ಲೈಕ್ ಕ್ಯಾಮ್ರಾದಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು. ದಿಸ್ ಪಾರ್ಟ್ ಸಿ ಚೆನ್ನಾಗಿದೆ ಅಲ್ಲ ಇದು. ದಿಸ್ ಒನ್ ಐ ಲೈಕ್ ಇಟ್ ಸೋ ಮಚ್. ಯಾಕೋ ಗೊತ್ತಿಲ್ಲ ಗೈಸ್, ಸೂಪರ್ ಕ್ಯೂಟ್ ಆಗಿದೆ ಇದು. ಎಸ್, ದೀಪ ತೋರಿಸಿದಲ್ಲ ಗೈಸ್. ಸಿ ದೀಪ ಹಿಂಗೆ ದೀಪಾವಳಿ ತೋರಿಸುವ ಹಿಂಗೆ. ಅಷ್ಟೀಗ ಮ್ಯಾಗ್ನೆಟ್ ಹಚ್ಚುವ ಹೋಗಿ. ಏಸು ಗುಡಿಸ್ತೀನಮ್ಮ. ದಟ್ಸ್ ಇಟ್ ಗೈಸ್. ಇದಕ್ಕೆ ನಾನು ಆ್ಯಡ್ ಆನ್ ಮಾಡ್ತೀನಿ ದೀಪಾವಳಿದು ಇದು ಕೂಡ ಆ್ಯಡ್ ಆನ್ ಮಾಡ್ತೀನಿ. ದೀಪಾವಳಿ ದಿನ ನಂಗೆ ರಜೆ ಇಲ್ಲ, ಬಟ್ ಐ ಡೋಂಟ್ ನೋ ಹೇಗಾಗುತ್ತೆ, ಏನು ಕತೆ ಏನೂ ಗೊತ್ತಿಲ್ಲ. ಲೈಕ್ ಐ ವಿಲ್ ಟ್ರೈ. ಯಾವ ಶಿಫ್ಟ್ ಇದೆ ಅಂತಲೂ ಗೊತ್ತಿಲ್ಲ ನನಗೆ. ಅವ್ರು ಬೇಗ ಟೈಮ್ ಟೇಬಲ್ ಫಿಕ್ಸ್ ಮಾಡ್ತಾರೆ. ಟೈಮ್ ಟೇಬಲ್ ಹಾಕಿದ ತಕ್ಷಣ ಪ್ಲ್ಯಾನ್ ಮಾಡ್ಕೊತೀನಿ. ದೀಪಾವಳಿಗೆ ಅಕ್ಕಂಗೆ ಹೇಳಿ ಬಂದಿದ್ದೀನಿ, ಟೈಮ್ ಸಿಕ್ಕಿದ್ರೆ ಪಕ್ಕ ನಾವು ಪಟಾಕಿ ಹೊಡೆಯೋಣ ಅಂತ. ಸೊ ಅದು ಪಟಾಕಿನೂ ತೊಗೊಬರ್ಬೇಕು. ಎಷ್ಟೊಂದು ಕೆಲಸ ಇದೆ, ತಗೊಂಡಿಲ್ಲ ಇನ್ನೂ. ಯಾ ಒನ್ ಮೋರ್, ನನ್ನ ಫ್ರೆಂಡ್ ಅವರ ಅಕ್ಕದು ಕೂಡ ಎಂಗೇಜ್ಮೆಂಟ್ ಇದೆ. ಸೊ ಫಾರ್ ದಟ್ ಡಿಸ್ಕಸ್ ಮಾಡೋಕ್ಕೆ ಕೆಲವು ಥಿಂಗ್ಸ್ನೆಲ್ಲ ಹೋಗ್ತಿದ್ದೀನಿ. ಏನು ಗೊತ್ತಾ ಗೈಸ್, ನಮ್ಮನಿಗೆ ತೊಗೊಂಡೋಗಿ ಕೊಟ್ಟರೆ ಬೇಡ ಅಂತೆ. ಇದಕ್ಕೆ ನಾನು ತೊಗೊಂಡೋಗಿ ಕೊಡಲ್ಲ. ಬೇಡ 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 ನಂಗೆ ಬೇಡ, ನಂಗೆ ಚಾಕ್ಲೇಟ್ ಆಗಲ್ಲ ಅಂತೆ. ಸರಿ ಅಂದ್ಬಿಟ್ಟು ನಾನೇ ತಿಂದೆ. ಹಂಗೆ ಗೈಸ್, ಓಕೆ ಅಷ್ಟೇ ಗೈಸ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಟ್ ಇಟ್ ವಾಸ್ ರಿಯಲಿ ಒಂಥರ ನಾವು ಆ್ಯಕ್ಚುಲಿ ಈ ಜಿಮ್ಮಿಂದ ಬರೋವಾಗ ಒಂದು ನಾಯಿ ಸಿಗುತ್ತೆ ಗೈಸ್, ಶಿಡ್ಸು, ಓಕೆನಾ. ಅದು ತುಂಬ ಕ್ಯೂಟ್ ಆಗಿರುತ್ತೆ. ಅದನ್ನ ಮುಟ್ಟಾಗ ನಮ್ಮ ಡೇ ಫುಲ್ಲು ಖುಷಿ ಆಗ್ಬಿಡುತ್ತೆ. ಅದು ತಲೆ ಹಿಂಗೆ ಸವರ್ಬಿಟ್ಬಿಡ್ತೀವಿ, ಪುಟಾಣಿ ಮರಿ, ಓಕೆನಾ. ಸೊ ಡೇ ಫುಲ್ಲು ಖುಷಿ ಆಗ್ಬಿಡುತ್ತೆ ನಮಗೆ. ಸೊ ಅದೇ ಥರನೇ ಲೈಕ್ ಇವತ್ತು ಅಕ್ಕ ಕೊಟ್ಟಿದ್ದ ಹ್ಯಾಂಪರಿಂದ ಕೂಡ ನಮ್ಮ ಡೇ ಒಂಥರ ಖುಷಿ ಆಯಿತು ಗೈಸ್, ಎನ್ಲೈಟನ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್, ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾ, ದಿಸ್ ಇಸ್ ಮೈ ಜರ್ನಿ, ದಿಸ್ ಇಸ್ ಮೈ ಲೈಫ್ ಜರ್ನಿ. ಸೊ ಇದನ್ನ ಜರ್ನಲ್ ಮಾಡ್ತೀನಿ. ಸೊ ನೀವು ಅನ್ಬೋದು ಇದ್ರಲ್ಲಿ ಏನಿದೆ ಅಂತ, ಲೈಕ್ ಸೋ ಮೆನಿ ಪೀಪಲ್ ಮೈಟ್ ಸೇ, ಬಟ್ ಯಾ ಇದ್ರಲ್ಲಿ ಏನಿಲ್ಲ. ಬಟ್ ಇದು ನನ್ನ ಲೈಫ್ನ ಜರ್ನಲ್ ಮಾಡ್ತಿದ್ದೀನಿ. ಸೊ ಯಾ ಗೈಸ್, ದಟ್ಸ್ ಇಟ್. ಓಕೆ, ಬಾಯ್ ಫ್ರಮ್ ಮೀ, ಫ್ರಮ್ ಗಗನ. ಬಾಯ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿನ ದೀಪ ಹಚ್ಬಿಟ್ಟು ಆಚರಿಸಿ, ಪಟಾಕಿನೂ ಸ್ವಲ್ಪ ಕಮ್ಮಿ ಹೊಡೀರಿ, ಬಿಕಾಸ್ ನಾಯಿಗಳಿಗೆಲ್ಲ ಭಯ ಆಗುತ್ತಲ್ಲ. ಅದಕ್ಕೆ ನಮ್ಮ ಪಕ್ಕದ ಮನೆ ಶಿಜ್ಜು ಕೂಡ ಭಯ ಪಡ್ಕೋತಾನೆ, ನಮ್ಮನೆಗೆ ಓಡ್ ಬಂದ್ಬಿಡ್ತಾನೆ. ಸರಿ ಗೈಸ್, ಓಕೆ ಗೈಸ್, ಬಾಯ್ ಗೈಸ್.